ರಾಜ್ಯದಲ್ಲಿ ಕಾಂಗ್ರೆಸ್ ಬಹುಮತವನ್ನು ಪಡೆದು ಒಂದು ದೊಡ್ಡ ಸಂಖ್ಯೆಯಲ್ಲಿ ಆಯ್ಕೆಯಾಗಿ ಬಂದು ಒಂದು ಸುಭದ್ರವಾಗಿರೋ ಸರ್ಕಾರ, ಸ್ಥಿರವಾಗಿರೋ ಸರ್ಕಾರ ನಮ್ಮ ರಾಜ್ಯಕ್ಕೆ ದೊರಕಿದೆ ಅನ್ನುವಂಥ ಒಂದು ಸಂತೋಷದಲ್ಲಿ ಜನ ಇದ್ದರೆ, ಈ ಬಹುಮತವನ್ನೇ ದುರುಪಯೋಗ ಪಡಿಸಿಕೊಂಡು ತಮ್ಮ ಶಾಸಕರು ಮಂತ್ರಿಗಳನ್ನು ನಿಭಾಯಿಸಲಿಕ್ಕೆ ವಿಫಲವಾಗಿರುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಪ್ರತಿನಿತ್ಯನೂ ತಮ್ಮ ಶಾಸಕರನ್ನ, ತಮ್ಮ ಮಂತ್ರಿಗಳನ್ನು ಸಂತೋಷವಾಗಿ ಇಟ್ಕೊಳ್ಳಲು, ಯಾವುದೇ ಒಂದು ಬಂಡಾಯ ಆಗದ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ, ಅವರ ವಿಶ್ವಾಸವನ್ನು ಪಡ್ಕೊಳ್ಳಿಕ್ಕೆ ಏನು ಬೇಕಾದ್ರೂ ಮಾಡ್ತೀವಿ. ಕಾನೂನು ನಮಗೆ ಲೆಕ್ಕ ಇಲ್ಲ, ವ್ಯವಸ್ಥೆನೂ ಲೆಕ್ಕ ಇಲ್ಲ, ಯಾವ ರೀತಿ ಬೇಕಾದ್ರೂ ದುರ್ಬಳಕೆನ ಮಾಡ್ತೀವಿ ಅನ್ನೋದಕ್ಕೆ ಎದ್ದು ನಿಂತಿರುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಅಂದರೆ ಅದು ಇಂದಿನ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ. ಏನೊಂದು ವಿಧಾನಸಭೆಯ ಸೆಕ್ರೆಟರಿಯೇಟ್ನಲ್ಲಿ ಈಗ ಸೆಕ್ರೆಟರಿ ಟು ಪೋಸ್ಟ್ ಕ್ರಿಯೇಟ್ ಮಾಡಿರೋದು ಕಾನೂನು ವಿರುದ್ಧವಾಗಿದೆ. ನೌಕರರ ಸಂಘನೇ ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ, ಸ್ಪೀಕರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಈ ರೀತಿ ಕಾನೂನು ವಿರೋಧವಾಗಿದೆ. ಏನೇ ಇಂಥ ಸ್ಥಾನ ಪಡಿಬೇಕು ಅಂದರೆ ಒಂದು ಪ್ರಮೋಷನ್ ಮೂಲಕ ಬರಬೇಕಾಗುತ್ತೆ. ಏಕಾಏಕಿ ಒಬ್ಬ ವ್ಯಕ್ತಿ ಕಂಪ್ಯೂಟರ್ ವಿಂಗ್ನಲ್ಲಿರೋರನ್ನ ನೇರವಾಗಿ ಈ ರೀತಿ ನೇಮಕ ಮಾಡಿರುವಂಥದ್ದು ಸೆಕ್ರೆಟರಿ ಟು, ಇದು ಕಾನೂನು ವಿರುದ್ಧವಾಗಿದೆ. ಮತ್ತು ಪೊಲಿಟಿಕಲ್ ಅಡ್ವೈಸರ್, ಪೊಲಿಟಿಕಲ್ ಸೆಕ್ರೆಟರಿ, ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಕಮಿಟಿ, ಇವೆಲ್ಲವೂ ಕಾನೂನು ವಿರುದ್ಧವಾಗಿದ್ದಾವೆ. ಇವೆಲ್ಲವೂ ಎಲ್ಲ ಒಂದು ಕಡೆ ತಿದ್ದುಪಡಿ ಮತ್ತು ಕಾಯ್ದೆಗಳನ್ನು ತಂದು ಸಕ್ರಮಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಿರುವಂಥದ್ದು ಯಾವುದೂ ಕಾನೂನು ಪೂರಕವಾಗಿಲ್ಲ. ಯಾವುದೇ ಇಂಥ ನೇಮಕಾತಿಗಳು, ಏನೊಂದು ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಕಮಿಟಿ ಅಂತ ಹೇಳ್ತಾರೆ, ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಅಲ್ಲಿ ಅಧಿಕಾರಿಗಳನ್ನು ಬರಮಾಡ್ಕೊಳ್ಳೋದು, ಡೈರೆಕ್ಷನ್ ಕೊಡೋದು, ಇದು ಯಾವುದಕ್ಕೂ ಅವಕಾಶ ಇಲ್ಲ. ಈ ರೀತಿ ಅನುಷ್ಠಾನವನ್ನು ಮಾಡಿ ಈ ರೀತಿ ಮಾರ್ಗಸೂಚಿಯನ್ನು ಕೊಡುವಂಥದ್ದು ಅಥವಾ ಸಭೆಗಳನ್ನು ಕರೆಯುವಂಥದ್ದು, ಇವೆಲ್ಲವೂ ಒಂದು ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಅಲ್ಲಿ ಸಂಪೂರ್ಣ ಅಧಿಕಾರ ದುರ್ಬಳಕೆ ಆಗುವಂಥದ್ದಾಗಿದೆ. ಸೋತಂತ ಅಭ್ಯರ್ಥಿಗಳನ್ನು ಪರ್ಯಾಯವಾಗಿ ಒಂದು 500 ಕೋಟಿಗಿಂತ ಹೆಚ್ಚು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರತಿ ವರ್ಷ ಈ ರೀತಿ ಹಣವನ್ನು ನೇರವಾಗಿ ನಾಗರಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಈ ವ್ಯವಸ್ಥೆಗಳಲ್ಲಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯನಿರ್ವಹಿಸಿದಾಗ ಚುನಾಯಿತ ಪ್ರತಿನಿಧಿಗಳು, ಶಾಸಕರುಗಳು ಆ ಕ್ಷೇತ್ರದಲ್ಲಿ ಏನು ಮಾಡಬೇಕಾಗಿದೆ? ಇವತ್ತು ಈ ರೀತಿ ಪರ್ಯಾಯವಾಗಿ ಸೋತರು ಅಧಿಕಾರ ದುರ್ಬಳಕೆನ ಅಧಿಕಾರವನ್ನು ಕೊಡ್ತಿದ್ದಾರೆ. ಅವರಿಗೆ ಈ ರೀತಿ ಸ್ಥಾನಮಾನಗಳ ಜೊತೆಯಲ್ಲೇ ಅಧಿಕಾರವನ್ನು ಕೊಡ್ತಿರೋದು ಸಂಪೂರ್ಣವಾಗಿ ಕಾನೂನಿಗೆ ವಿರುದ್ಧವಾಗಿದೆ. ಈ ರೀತಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಹಂತದಲ್ಲೂ ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿರುವಂಥದ್ದನ್ನ ಸಂಪೂರ್ಣವಾಗಿ ಖಂಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಖಂಡಿತ ಅಲೋಕೇಶನ್ಗಳಲ್ಲಿ ಇವತ್ತು ಒಟ್ಟಾರೆ ದೇಶದಲ್ಲಿ ಒಳ್ಳೆ ಗ್ರೋತ್ ಇದೆ, ಫಿಸಿಕಲ್ ಡೆಫಿಸಿಟ್ ಕಮ್ಮಿ ಆಗ್ತಿದೆ, ಒಂದು ಆರ್ಥಿಕ ವ್ಯವಸ್ಥೆ ಸುಭದ್ರವಾಗಿ ಮುಂದೆ ಸಾಗ್ತಿದೆ. ಹಾಗಾಗಿ ಈ ಒಂದು ಅಲೋಕೇಶನ್ ಅಲ್ಲಿ ಕರ್ನಾಟಕಕ್ಕೆ ಇವತ್ತು ಎಲ್ಲ ರೀತಿ ಎಷ್ಟು ಬೇಕಾದ್ರೂ ಪ್ರಾಜೆಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ರೈಲ್ವೇಸ್ನಲ್ಲಿ ಎಷ್ಟು ಬೇಕಾದ್ರೂ ಅನುಕೂಲತೆ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ನ್ಯಾಷನಲ್ ಹೈವೇನಲ್ಲೂ ಎಷ್ಟು ಬೇಕಾದ್ರೂ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ರೆಡಿ ಇದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ತಯಾರಿದೆಯಾ ಇದನ್ನ ಮುಂದೆ ತಗೊಂಡು ಹೋಗ್ಲಿಕ್ಕೆ? ಗೃಹ ಯೋಜನೆಯಲ್ಲಿ, ಹೌಸಿಂಗ್ ಪ್ರಾಜೆಕ್ಟ್ನಲ್ಲಿ, ಜಲ್ ಜೀವನ್ ಮಿಷನ್ನಲ್ಲಿ, ಈ ರೀತಿ ಸ್ವಯಂ ಉದ್ಯೋಗಗಳಲ್ಲಿ ಹಲವಾರು ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರನೇ ಏನು ಕೇಂದ್ರ ಸರ್ಕಾರದಿಂದ ಕೊಡುವಂಥ ಗ್ರಾಂಟ್ ಇನ್ ಏಡ್ ಅನುಷ್ಠಾನ ಮಾಡಲಿಕ್ಕೆ ವಿಫಲರಾಗಿದ್ದಾರೆ. ಹೌಸಿಂಗ್ ಪ್ರಾಜೆಕ್ಟ್ನಲ್ಲಿ ವಿಫಲರಾಗಿದ್ದಾರೆ, ಕುಡಿಯೋ ನೀರಿನ ಯೋಜನೆಯಲ್ಲಿ ವಿಫಲರಾಗಿದ್ದಾರೆ, ಇವತ್ತು ನೀರಾವರಿ ವಿಚಾರದಲ್ಲಿ ವಿಫಲರಾಗಿದ್ದಾರೆ, ನ್ಯಾಷನಲ್ ಹೈವೇನಲ್ಲಿ ವಿಫಲರಾಗ್ತಿದ್ದಾರೆ, ರೈಲ್ವೇಸ್ನಲ್ಲಿ ವಿಫಲರಾಗ್ತಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅನುಷ್ಠಾನ ಮಾಡಲಿಕ್ಕೆ ಅನುದಾನಗಳು ಹೇರಳವಾಗಿ ಕೊಡ್ಲಿಕ್ಕೆ ರೆಡಿದ್ದಾರೆ. ಆದರೆ ಇದನ್ನು ಅನುಷ್ಠಾನ ಆರೋಗ್ಯ ಇಲಾಖೆನಲ್ಲೂ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ಹಣ ವಾಪಸ್ ಹೋಗುತ್ತೆ, ನರೇಗಾದಲ್ಲಿ ಹಣ ವಾಪಸ್ ಹೋಗುತ್ತೆ. ಈ ರೀತಿ ಹಲವಾರು ಕಾರ್ಯಕ್ರಮದಲ್ಲಿ ಯಾವುದೋ ಅನುಷ್ಠಾನವನ್ನು ಮಾಡಲಿಕ್ಕೆ ಸರ್ಕಾರದಲ್ಲಿ ಹಣವಿಲ್ಲದ ಕಾರಣ ಮತ್ತು ಇಚ್ಛಾಶಕ್ತಿ ಇಲ್ಲದ ಕಾರಣ ಇನ್ನೇನು ಕೊಡ್ಬೋದು, ಕೊಟ್ಟಿದ್ದೇ ಅನುಷ್ಠಾನ ಮಾಡಲಿಕ್ಕಾಗದಂತ ರಾಜ್ಯ ಸರ್ಕಾರನೇ ಈ ಕಾಂಗ್ರೆಸ್ ಸರ್ಕಾರ.